ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಜನರೇಟಿವ್ ಎ ಐ ಅಥವಾ ಜೆನ್ ಎ ಐ. ಜೆನ್ ಎ ಐ ಅಥವಾ ಜನರೇಟಿವ್ ಎ ಐ ಎರಡು ಒಂದೇ. ಜೆನ್ ಎ ಐ ಇಸ್ ಎ ಟೈಪ್ಸ್ ಆಫ್ ಎ ಐ, ಅಂದರೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ. ಓಕೆ, ಇಟ್ ಕ್ರಿಯೇಟ್ ನ್ಯೂ ಒರಿಜಿನಲ್ ಕಂಟೆಂಟ್ ಸರ್ಚಸ್ ಟೆಕ್ಸ್ಟ್, ಇಮೇಜಸ್, ಆಡಿಯೋ, ವಿಡಿಯೋ ಬೇಸ್ಡ್ ಆನ್ ದಿ ಡಾಟಾ ಇಟ್ ಲರ್ನ್ ಫ್ರಮ್. ಅಂದರೆ ನಾವು ಕೊಟ್ಟಿರುವಂತಹ ಡೇಟಾ ಏನಿದೆ ಅಥವಾ ನಾವು ಅಪ್ಲೋಡ್ ಮಾಡಿರುವಂಥ ಡೇಟಾ ಏನಿದೆ, ಎ ಐಗೆ ನಾವು ಅಪ್ಲೋಡ್ ಮಾಡಿರುವಂಥ ಡಾಟಾ ಏನಿದೆ ಅದರಿಂದ ಕಲಿತು, ಓಕೆ, ನಾವು ಎ ಐಗೆ ಏನು ಡೇಟಾವನ್ನು ಅಪ್ಲೋಡ್ ಮಾಡಿರ್ತೇವೆ ಅದರಿಂದ ಕಲಿತು ನೀವು ಒಂದು ವಿಷಯವನ್ನು ತಾನಾಗಿ ಸೃಷ್ಟಿಸಬಲ್ಲ ಒಂದು ಸಾಮರ್ಥ್ಯ. ಅಂದರೆ ಈಗ ಜೆನ್ ಎ ಐ ಅಂತ ಸಿಂಪಲಾಗಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ನಾವು ಅಪ್ಲೋಡ್ ಮಾಡಿರೋ ಡೇಟಾದಿಂದ ಅದು ಕಲಿತದೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಏನಿದೆ ಅದು ಕಲಿತು ಹೊಸ ವಿಷಯಗಳನ್ನು ಸೃಷ್ಟಿಸ್ತದೆ, ಹೊಸ ವಿಷಯಗಳನ್ನು ಸೃಷ್ಟಿ ಮಾಡ್ಕೊಳ್ತದೆ. ಅಂದರೆ ಈಗ ಟೆಕ್ಸ್ಟ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು. ಸೊ ಅದರ ಮೂಲಕ ನಮಗೆ ಏನು ವಿಷಯ ಇದೆ ಅದು ನಮಗೆ ಕೊಡ್ತದೆ. ಓಕೆ, ಈಗ ನಾವು ಸಿಂಪಲಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ ಎ ಐಗೆ ಒಂದು ಕ್ವಶನ್ ಕೇಳ್ತೇವೆ, ಅಥವಾ ಈಗ ಟ್ರೆಂಡಿಂಗಲ್ಲಿರೋ ಟಾಪಿಕ್ ಅಂದರೆ ಜೆನ್ ಎ ಐ ಅಂದರೆ ನಮ್ಮ ಜಿಮ್ನೈಗೆ ನಾವೀಗ ಫೋಟೋ ಎಡಿಟಿಂಗಿಗೆ ಕರೆಕ್ಟಾಗಿ ಪ್ರಾಂಪ್ಟ್ ಕೊಟ್ಟು ಒಂದು ಫೋಟೋ ಕೊಡ್ತೇವೆ. ಸೊ ಇದನ್ನು ಈ ರೀತಿ ಎಡಿಟ್ ಮಾಡಿ ಕೊಡು ಅಂತ. ಸೊ ಆ ಫೋಟೋವನ್ನು ನೋಡಿ ಪ್ರಾಂಪ್ಟನ್ನು ಅರ್ಥ ಮಾಡಿಕೊಂಡು ಅದು ನಮಗೆ ಜನರೇಟ್ ಮಾಡಿ ಕೊಡ್ತದೆ. ಟಾಪಿಕ್ ಈಸ್ ವಾಟ್ ಜೆನ್ ಎ ಐ ಡಸ್. ಓಕೆ, ಫಸ್ಟ್ ಒನ್, ಕ್ರಿಯೇಟ್ ನ್ಯೂ ಕಂಟೆಂಟ್. ಅಂದರೆ ಒಂದು ನ್ಯೂ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ಜೆನ್ ಎ ಐ ಮಾಡುವಂಥದ್ದೇ ನ್ಯೂ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ಓಕೆ, ನ್ಯೂ ಕಂಟೆಂಟ್ ಅದನ್ನು ಏನು ಓಲ್ಡ್ ಡೇಟಾ ನಾವು ಅಪ್ಲೋಡ್ ಮಾಡಿರ್ತೇವೆ ಅದರ ಆಧಾರದ ಮೇಲೆ ಹೊಸ ಡೇಟಾವನ್ನು ಅಥವಾ ಹೊಸ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ಇಟ್ ಮೇ ಬಿ ಟೆಕ್ಸ್ಟ್, ವಿಡಿಯೋಸ್, ಆಡಿಯೋಸ್ ಆರ್ ಮ್ಯೂಸಿಕ್, ಈ ಥರದನ್ನು ಕ್ರಿಯೇಟ್ ಮಾಡಿ ಕೊಡ್ತದೆ. ಓಕೆ, ನೆಕ್ಸ್ಟ್, ಲರ್ನ್ ಫ್ರಮ್ ಡಾಟಾ. ಇದು ಕೊಟ್ಟಿರುವಂಥ ಡೇಟಾದಿಂದ ಕಲಿಯುವಂಥದ್ದು. ಓಕೆ, ನೆಕ್ಸ್ಟ್ ಒನ್, ಯೂಸ್ ಪ್ರಾಂಪ್ಟ್. ಪ್ರಾಂಪ್ಟ್ ಅಂದರೆ ಏನು? ಪ್ರಾಂಪ್ಟ್ ಅಂತ ಹೇಳಿದ್ರೆ ಎ ಐಗೆ ಕೇಳುವಂತಹ ಕ್ವೆಶನ್ ಅದು ಕರೆಕ್ಟಾಗಿರಬೇಕು, ಕರೆಕ್ಟ್ ಲ್ಯಾಂಗ್ವೇಜಲ್ಲಿ ಇರಬೇಕು, ಆ್ಯಂಡ್ ಎ ಐಗೆ ಕ್ಲಿಯರಾಗಿ ಗೊತ್ತಾಗಬೇಕು, ಅದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಓಕೆ, ಅದನ್ನು ನಾವು ಕರೆಕ್ಟ್ ಪ್ರಾಂಪ್ಟ್ ಅಂತ ಕರಿತೇವೆ. ಎಂಪವರಿಂಗ್ ಫೌಂಡೇಶನ್ ಮಾಡೆಲ್ ಅಂತ ಹೇಳಿದರೆ ಯಾವ ಮಾಡೆಲನ್ನು ಯೂಸ್ ಮಾಡಿ ನಾವು ಎ ಐನ ಕ್ರಿಯೇಟ್ ಮಾಡಿದ್ದೇವೆ, ಸೊ ಅದರ ಮೂಲಕ ಅಂದರೆ ಅದರ ಹಾಗೆ ಅದು ವರ್ಕ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಈ ಥರದ 3 ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು.